ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ MVK ಹಂಟರ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದಾದ್ರೆ, ಗೊತ್ತು ಬೇಡ, ಅಪ್ಪಾಜಿ ಬರ್ಡೇನ ಅಭಿಮಾನಿಗಳು ಯಾಕೆ ಸೆಲೆಬ್ರೇಟ್ ಮಾಡಿದ್ರು ಅಂತ ತಾನೆ? ಹ್ಞೂ ಚೋಟು, ಯಾಕಂದ್ರೆ ನಾನು ಅವ್ರ ಅಭಿಮಾನಿನೇ ಅಲ್ವಾ. ಗೊತ್ತು. ಮತ್ತೆ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಮ್ಮೆಲ್ಲರ ಕಡೆಯಿಂದ ವಿಷ್ಣು ಅಪ್ಪಾಜಿಗೆ 72ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರಮ್ MVK ಹಂಟರ್ಸ್. ಮತ್ತೆ ಅಪ್ಪಾಜಿ ಬರ್ಡೇ ಏನಣ್ಣ ಸ್ಪೆಷಲ್? ಬರೀ ಸ್ಪೆಷಲ್ ಅಲ್ವೋ, ಸ್ಪೆಷಲ್ ಆಫ್ ಅಟ್ರಾಕ್ಷನ್ಸ್ ಏನು ಅಂತ ನೀನೇ ನೋಡು. ಅಬ್ಬಬ್ಬ, ಏನಣ್ಣ ಇವು ಹಿಂಗವೆ? ಏನಣ್ಣ ಎಲ್ಲ ಕಟೌಟ್ಸ್ಗಳು? ಇದು ಕೋಟಿಗೊಬ್ಬ, ಇದು ಕದಂಬ, ಇದು ಸಾಹುಕಾರ, ಇದು ಆಪ್ತ ಮಿತ್ರ, ರಾಜ ನರಸಿಂಹ. ಅಯ್ಯೋ, ಸಿಂಹ ಅಂದ್ರೆ ಸಿಂಹ, ನನ್ನ ಫೇವ್ರೇಟ್. ಏನಣ್ಣ ಬರೀ ಕಟೌಟ್ಸ್ಗಳು ಜಾತ್ರೆ ಇದ್ದಂಗವೆ, ಏನಣ್ಣ ಇದು? ಹೂನು, ಇವೇ ಕಣೋ ಕಟೌಟ್ಸ್ ಜಾತ್ರೆ. ಅಪ್ಪಾಜಿ ಬರ್ಡೇಗೆ ಸ್ಪೆಷಲ್ ಆಫ್ ಅಟ್ರಾಕ್ಷನ್. ಹಂಗ ಮತ್ತೆಷ್ಟವಣ್ಣ ಕಟೌಟ್ಸ್? ನೀನೇ ನೋಡ್ತಿದ್ಯಲ್ಲ, ಲೆಕ್ಕ ಹಾಕು. ಸರಿ, ನಾನೇ ಲೆಕ್ಕ ಹಾಕ್ತೀನಿ. ಅಲ್ಲೋಣ, ದಿಗ್ಗಜರ ಕಟೌಟ್ ಇದೆ. ಅದ್ರ ಪಕ್ಕ ಯಜಮಾನ, ಸೂರಪ್ಪ, ಸೂರ್ಯವಂಶ, ವೀರಪ್ಪ ನಾಯಕ, ಸಂಗೊಳ್ಳಿ ಗೆಟಪ್ ಅಂತೂ ಸಾಕತ್ತಾಗೈತಣ. ಇನ್ನು ಇದು ದೇವ ಫಿಲಮ್ದು. ಇನ್ನು ಇದು ಈ ಭೂಮಿ ಬಣ್ಣದ ಬುಗುರಿ ಅಂತ ಬರುತ್ತಲ್ಲ, ಮಹಾಕ್ಷತ್ರಿಯ ಕಣ. ಅದೇ. ಇಲ್ಲಿದೆ ನೋಡಿ, ಲಯನ್ ಜಗಪತಿರಾವ್. ಇನ್ನು ಇದು ಶ್ರೀಕೃಷ್ಣದೇವರ ಗೆಟಪ್ ಯಾವ ಫಿಲಮ್ ಅಣ್ಣ? ಕೃಷ್ಣ ರುಕ್ಮಿಣಿ ಅನ್ನೋ ಫಿಲಮ್ ಇರಬೇಕು. ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದೇ ಅಣ್ಣ? ಹ್ಞೂ ಚೋಟು. ಹೌದು, ಎಲ್ಲ ಕಟೌಟ್ಸ್ ಇದ್ದಂಗವೆ. ಆದ್ರೆ ರಾಮಾಚಾರಿ ಕಟ್ಬಿಟ್ಟೆ ಇಲ್ವಲ್ಲ ಅಣ್ಣ, ಅದೇ ನಾಗರಾವ್ ಫಿಲಮ್ದು. ಲೇ ಚೋಟು, ನಾಗರಾವು ಅಪ್ಪಾಜಿ ಅವರ ಫಸ್ಟ್ ಫಿಲಮ್ ಕಣೋ. ಅಂಥದ್ರಲ್ಲಿ ಆ ಕಟೌಟ್ ಇಲ್ದಂಗೆ ಆಗೋ ಇರುತ್ತೆ. ಸ್ವಲ್ಪ ಆ ಕಡೆ ಇದೆ, ಬಾ ತೋರಿಸ್ತೀನಿ. ಸರಿ ಕಣ, ನಾನೆಲ್ಲೋ ಇಟ್ಟಿಲ್ಲ ಅನ್ಕೊಂಡು ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೆ. ಕರ್ಣ ಫಿಲಮ್ ಕಟೌಟು ಚೆನ್ನಾಗಿದೆ. ಇದು ಜನನಾಯಕ ಫಿಲಮ್ ಅಲ್ಲೋಣ? ಅದೇ ನಾಗರ ಹಾವಿನ ಜೊತೆ ಸರಸ ಸರಿಯಲ್ಲ ಆ ಫಿಲಮು. ಇದು ಜಯಸಿಂಹ, ಇದು ದಾದಾ, ಮೋಜುಗಾರ ಸೋಸುಗಾರ, ಅದು ಚೆನ್ನಾಗಿದೆ. ಈ ಕಡೆ ಕೈದಿ, ಗುರು ಶಿಷ್ಯರು, ಇಲ್ಲಿದೆ ನೋಡೋಣ ನಾಗರಾವ್. ಎಲ್ಲ ಕಟೌಟ್ಸು ಸಖತ್ತಾಗೈತೆ ನಾವು. ಒಂದೊಂದು ಕಟೌಟ್ಸು ನೋಡ್ತಿದ್ರೆ ಅವ್ರ ಒಂದೊಂದು ಫಿಲಮು ನೆನಪಾಗ್ತಾ ಇದೆ. ನಿಜ ಚೋಟು, ಅವ್ರ ಕಟೌಟ್ಸ್ಗಳು ಎಷ್ಟಿದಾವೆ ಅಂತ ಲೆಕ್ಕ ಆಗ್ದ? ಇಲ್ಲ ಕಣ, ಕಟೌಟ್ಸ್ ನೋಡ್ತಿದ್ರೆ ಕಣ್ಣಿಗೆ ಹಬ್ಬ ಹಬ್ಬ ಇದ್ದಂಗಿದೆ. ಇದೆಲ್ಲ ಕಾಕನ, ನೀನೇ ಹೇಳೋಣ ಎಷ್ಟವೆ ಅಂತ. ಸರಿ ಬಿಡೋ, ನಾನೇ ಹೇಳ್ತೀನಿ. ಟೋಟಲ್ ಆಗಿ 51 ಕಟೌಟ್ಸ್ ಇದಾವೆ. ಏನು 51 ಕಟೌಟ್ಸ? ಹಬ್ಬಬ್ಬ, ಅವಾಗ ಯಾವಾಗೋ ನಮ್ಮ ತಾತನ ಕಾಲದಲ್ಲಿ ಈ ರೀತಿ ಥಿಯೇಟರ್ ಮುಂದೆ ಒಂದೋ ಎರಡೋ ಕಟೌಟ್ ನಿಲ್ಸಿ ಜಾತ್ರೆ ಮಾಡೋದನ್ನ ಕೇಳಿದ್ದೆ. ಆದ್ರೆ ಈಗೇನಣ್ಣ, 51 ಕಟೌಟ್ಸು ಒಂದೇ ಕಡೆ ನಿಲ್ಸಿ ಅಪ್ಪಾಜಿ ಬರ್ಡೇನ ಸೆಲೆಬ್ರೇಟ್ ಮಾಡಿದಿರ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಣ್ಣ. ಹ್ಞೂ ಚೋಟು, ನಮ್ಮ ಕನ್ನಡಿಗರ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅಭಿಮಾನ ಅನ್ನೋ ಮಾತು ಬಂದರೆ ಎಷ್ಟು ದೂರ ಬೇಕಾದರೂ ಹೋಗ್ತಾರೆ, ಪ್ರಾಣ ಬೇಕಾದರೂ ಕೊಡ್ತಾರೆ. ನಿಜ ಕಣ್ಣು. ಅದ್ ಸರಿ, ಇವ್ರ್ಯಾರಣ್ಣ? ಇವ್ರನ್ನೆಲ್ಲೋ ನೋಡ್ದಂಗಿದೆ. ಇವರೇ ಕಣೋ ವೀರಕಪುತ್ರ ಶ್ರೀನಿವಾಸ್ ಅಂದ್ರೆ. ಇವರ ನೇತೃತ್ವದಲ್ಲೇ ಈ 51 ಕಟೌಟ್ಗಳ ಜಾತ್ರೆ ನಡೀತಾ ಇರೋದು. ಹಂಗ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಚೋಟು, ಈ ಜಾತ್ರೆಯಲ್ಲಿ ಇನ್ನೊಂದು ಅಟ್ರಾಕ್ಷನ್ ಏನು ಗೊತ್ತಾ? ಅಪ್ಪಾಜಿ ಥರ ಗೆಟಪ್ ಹಾಕ್ಕೊಂಡು ಅವ್ರ ಡೈಲಾಗ್ಸ್ನ ಹೇಳ್ತಿದ್ರೆ ಅಭಿಮಾನಿಗಳು ಯಾವ ರೀತಿ ಸಂತೋಷ ಪಡ್ತಾ ಇದ್ದಾರೆ ನೋಡು. ನಿಜ ಕಣ. ಅದ್ರಲ್ಲೂ ನನ್ನ ಫೇವ್ರೆಟ್ ಸಿಂಹಾದ್ರೆ ಸಿಂಹ ಗೆಟಪ್ ಹಾಕೊಂಡಿದ್ದಾರೆ. ಏನು ಡೈಲಾಗ್ ಹೇಳ್ತಿದ್ದಾರೆ, ಸ್ವಲ್ಪ ಸೌಂಡ್ ಹೇಳೋಣ, ಕೇಳಿಸ್ಕೋಣ. ಸರಿ ಚೋಟು. ಆತ್ಮಹತ್ಯೆ ಮಾಡ್ಕೊತಾನೆ, ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ಲ ನೀವು? ಮಂತ್ರಿಯಾದ್ರೆ ನಾನು ನಿನ್ನ ಕುರ್ಚಿ ಯಾವಾಗ ಬಿದ್ದೈತೆ ನಿಂಗೆ ಗೊತ್ತಿಲ್ಲ. ನಾವೇ ನಿನ್ನಿಂದ ಗೋಪಾಲ್ ನರಸಿಂಹೇಗೌಡನ ಹುಟ್ಟಾಕಾಯ್ತದ? ಅದು ಅಪ್ಪಾಜಿ ಡೈಲಾಗ್ ಕೇಳ್ತಿದ್ರೆ ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಬರುತ್ತೆ ಅಲ್ವಣ್ಣ? ನಿಜ ಚೋಟು. ಇದೇನಣ್ಣ ಕೇಕ್ ಎಲ್ಲ ಹಂಚ್ತವ್ರೆ?
ಬರೀ ಕೇಕೆ ಅಲ್ವೋ, ಅನ್ನದಾನನೂ ಮಾಡಿದ್ದಾರೆ. ನೋಡು ಎಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಅಂತ. ನಿಜ ಕಣೋ, ಯಾವ ಜಾತಿ ಯಾವ ಮತ ಆದ್ರೇನಂತೆ ಪ್ರಸಾದ ತಿನ್ನೋದಕ್ಕೆ. ನಿಜ ಚೋಟು, ಆದ್ರೆ ಜಾತಿ ಬಗ್ಗೆ ಅಪ್ಪಾಜಿದೇ ಡೈಲಾಗ್ ಇದೆ, ಕೇಳಿಸ್ಕೊ. ಎಲ್ಲಿದೆ ಜಾತಿ? ಒಬ್ಬ ಮನುಷ್ಯ ಹುಟ್ಟಿದ 12 ದಿವಸಕ್ಕೆ ಗೊತ್ತಾಯ್ತದೆ ಒಂದು ಹೆಸರು, ಒಂದು ಜಾತಿ. ಅದು ಇನ್ನೊಬ್ರು ಹೇಳಿದ್ರೆ ಸತ್ಮೇಲೆ ಆ ಹೆಸರಿನಿಂದ ಹೋಗಿದ್ರು ಆ ದೇಹ ಕೇಳಕ್ಕಿಲ್ಲ, ಜಾತಿ ಹೇಳಿದ್ರು ಆ ದೇಹ ಹೇಳಕ್ಕಿಲ್ಲ. ಅಂತ ಜಾತಿ ಬೇಕು. ವ್ಯಕ್ತಿಯಿಂದ ಜಾತಿ ಅಲ್ಲ, ವೃತ್ತಿಯಿಂದ ಜಾತಿ. ಅದ್ಭುತ. ಯಾವುದೇ ಜಾತಿ ಹೆಸರು ಹೇಳ್ಕೊಂಡು ಬದುಕಿದ್ರು ಏನು ಪ್ರಯತ್ನ ಇಲ್ಲ. ಅಂತ ಜಾತಿ ನಾವು ನಂಬಿಲ್ಲ, ಯಾವತ್ತೂ ನಂಬೋದಿಲ್ಲ. ನಿಜ ಕಣೋ, ಅಪ್ಪಾಜಿ ಹೇಳಿರೋದು 100ಕ್ಕೆ 100ರಷ್ಟು ಸತ್ಯ. ಯಾವ ಜಾತಿನೂ ಮೇಲಲ್ಲ, ಯಾವ ಜಾತಿನೂ ಕೀಳು ಅಲ್ಲ. ನಿಜ ಚೋಟು, ಇಲ್ಲಿ ನೋಡು, ಅವ್ರ ಅಭಿಮಾನಿಗಳು ರಕ್ತದಾನ ಮಾಡ್ತಾ ಇದ್ದಾರೆ. ಇದನ್ನೇ ಅಲ್ವಣ್ಣ ಅಭಿಮಾನ ಅಂತ ಕರೆಯೋದು. ಅದ್ ಸರಿ, ಈ ಬ್ಲಡ್ ಬ್ಯಾಂಕ್ ಎಲ್ಲ ಯಾವ ಹಾಸ್ಪಿಟಲ್ ಅಣ್ಣ? ಇದು ಬಂದು ಕಿಮ್ಸ್ ಹಾಸ್ಪಿಟ್ಲದು. ಇದೇ ಥರ 4-5 ಹಾಸ್ಪಿಟ್ಲುಗಳು ಬ್ಲಡ್ ಕಲೆಕ್ಟ್ ಮಾಡ್ತಿದ್ದಾವೆ. ಹಂಗ ಏನೇ ಆಗ್ಲಿ ಅಪ್ಪಾಜಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಗ್ರೇಟ್ ಅಣ್ಣ. ಇವನರಣ ಅಪ್ಪಟ ಕನ್ನಡಿಗ, ಕನ್ನಡ ಬಾವುಟ ಆರಿಸ್ತಾ ಇದ್ದಾನೆ. ಈ ಪೊಸಿಷನ್ ಕೊಡ್ಬೇಕಣ್ಣ. ಅವನಿಗೇನು ಪೊಸಿಷನ್ ಕೊಡಬೇಕು ಅಂತ ಅಪ್ಪಾಜಿದೇ ಡೈಲಾಗ್ ಇದೆ, ಕೇಳಿಸ್ಕೊ. ಎಲೆಕ್ಷನ್ ಅಲ್ಲಿ ಓ, ಮಂತ್ರಿ ಸ್ಥಾನನೇ ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ನ್ ಮಂತ್ರಿನ ಆಗ್ಬಿಟ್ಟ ಬೇಡ. ಅಪ್ಪಾಜಿ ಹೇಳಿದ್ಮೇಲೆ ಮುಗೀತು, ಅವ್ನ್ ಮಂತ್ರಿ ಆಗ್ತಾನೆ. ಆಗ್ಲಿ ಬಿಡೋ, ಒಳ್ಳೇದು. ಜನಗಳ ಸಪೋರ್ಟ್ ಇದ್ರೆ ಹಾಗೆ ಆಗ್ತಾನೆ. ಹೂ ಕಣ, ಅಪ್ಪಾಜಿ ಡೈಲಾಗ್ಗೆ ಏನ್ ರೆಸ್ಪಾನ್ಸ್ ಇದೆ ನೋಡು. ಇದನ್ನೆಲ್ಲ ಡ್ರೋನ್ ಬೇರೆ ಶೂಟ್ ಮಾಡ್ತಿದ್ದಾರೆ. ಇಷ್ಟು ಜನ ಅಭಿಮಾನಿಗಳ ಮಧ್ಯೆ ಚಿಕ್ಕ ಪಾಪನೂ ಇದೆ. ಹೂನು, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಲ್ಲೇ ಇದ್ದಾರೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಅದಕ್ಕೆ ಅಲ್ವಾ ಅವ್ರನ್ನ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಕರೆಯೋದು. ನಿಜ ಕಣ, ಅಭಿಮಾನಿಗಳು ಅಂದ್ರೆ ಹಿಂಗೆ ಇರ್ಬೇಕು. ಅದ್ ಸರಿ, ಇಲ್ಲೇ ಅಣ್ಣ ಕಡ ಮಾಡ್ತಿದ್ದಾರೆ. ವಿಷ್ಣು ಅಪ್ಪಾಜಿ ಟ್ರೇಡ್ ಮಾರ್ಕ್ ಅಲ್ವಾ. ಬೊಂಬೆಗಳೆಲ್ಲ ತರಿಸಿದ್ದಾರೆ, ಡೋಲ್ ಬೇರೆ ಬಾರಿಸ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರಲ್ಲಣ್ಣ. ಮೀಡಿಯಾ ಬೇರೆ ಬಂದೈತೆ ಅಣ್ಣ. ಇಲ್ಲಿರೋ ಜನಗಳು ನೋಡ್ತಿದ್ರೆ ಮೈಸೂರು ದಸರಾಗ್ ಸೇರಿದಂಗೆ ಸೇರೋರಲ್ಲಣ್ಣ. ಹೂನು ಚೋಟು, ಹತ್ರ 1.5 ಲಕ್ಷ ಜನ ಸೇರಿದಾರಂತೆ. ಹೂನಣ್ಣ, ವಿಷ್ಣು ಅಪ್ಪಾಜಿ ಫ್ಯಾನ್ಸ್ ತುಂಬಾನೇ ಗ್ರೇಟ್ ಅಲ್ವಾ. ಹೂನು ಚೋಟು, ಅದಕ್ಕೆ ಅಲ್ವಾ ಅವ್ರನ್ನ ದೇವರು ಅಂತ ಪೂಜೆ ಮಾಡೋದು. ಹೂನಣ್ಣ, ಅಪ್ಪಾಜಿ ವಿಗ್ರಹಗಳು ಎಷ್ಟು ಚೆನ್ನಾಗಿದಾವೆ. ನೀನೇನ್ ತಗೊಂಡಣ್ಣ? ನಾನೇನು ತಗೊಂಡೆ ಅಂದರೆ ಅವ್ರ ಫೋಟೋ, ಹಾಗೆ ಅವ್ರ ಫೋಟೋ ಇರೋ ಒಂದು ಶರ್ಟು. ಸೂಪರ್ ಅಣ್ಣ. ಇದಣ್ಣ ಇಲ್ಲಿ ಬಿರಿಯಾನಿ ಹಾಕ್ತಾರಂತೆ. ಹೂನು, ಇವ್ರ ಹುಟ್ಟಬ್ಬ ಭಾನುವಾರ ಬಂತಲ್ಲ, ಅದಕ್ಕೆ ಬಾಡೂಟ ಹಾಕ್ಸಿದ್ದಾರೆ. ಹಂಗಾದ್ರೆ ಸರಿಯಾಗಿ ಬಾರಿಸ್ಬಿಟ್ಟೆ ಬೇಡ. ಅದ್ ಸರಿ, ಇದೇನಣ್ಣ ಇದು? ಡಾಕ್ಟರ್ ವಿಷ್ಣುವರ್ಧನ್ ಐರ್ಲೆಂಡ್ ದೇಶದ ಅಭಿಮಾನಿಗಳು. ಇದು ಇಂಡಿಯನ್ ಡಾಕ್ಟರ್ ವಿಷ್ಣು ಫ್ಯಾನ್ಸ್. ಓಕೆ, ಇದೇನಣ್ಣ ಆಸ್ಟ್ರೇಲಿಯಾ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್. ಏನಣ್ಣ ಎಲ್ಲಿಂದ ಬಂದ್ರಣ್ಣ ಫ್ಯಾನ್ಸ್? ಲೇ ಚೋಟು, ಅಪ್ಪಾಜಿಗೆ ಫ್ಯಾನ್ಸ್ ಅಂದರೆ ನಾವು ಮಾತ್ರನೇ ಅಲ್ವೋ, ಲೇಡಿ ಫ್ಯಾನ್ಸ್ ಇದ್ದಾರೆ. ಅವ್ರ ಬರ್ಡೇಗೆ ಕೇಕ್ ಕಟ್ ಮಾಡಿ, ಹಾರ ಹಾಕಿ, ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತಾರೆ. ಹಾಗೆ ಅಪ್ಪಾಜಿಗೆ ಅಭಿಮಾನಿಗಳು ಇಂಡಿಯಾದಲ್ಲೇ ಅಲ್ಲ, ಫಾರಿನಲ್ಲೂ ಕೂಡ ಇದ್ದಾರೆ. ನಿಜ ಕಣೋ. ಅಣ್ಣ, ನಿಗೊಂದು ವಿಷಯ ಗೊತ್ತಾ? ಅಪ್ಪಾಜಿ ಸ್ಮಾರಕ ಮೈಸೂರಲ್ಲಿ ರೆಡಿ ಆಗ್ತಿದೆ ಅಲ್ವಾ. ಆಲ್ರೆಡಿ 80% ಕಂಪ್ಲೀಟ್ ಆಗಿದೆ. ಇನ್ ಮಿಕ್ಕಿದ್ದನ್ನ ಡಿಸೆಂಬರ್ 30 ಪಕ್ಕಾ ಕಂಪ್ಲೀಟ್ ಮಾಡ್ತಾರಂತಣ್ಣ. ಹೌದಾ? ಆಗ್ಲಿ ಬಿಡೋ, ಅವಾಗ ಅಲ್ಲೂ ಹೋಗಿ ಒಂದು ವಿಡಿಯೋ ಮಾಡೋಣ. ಹೋಗೋಣ, ನನ್ನೂ ಕರ್ಕೊಂಡೋಗು. ಇದೇನಣ್ಣ ಆಗ್ಲೇ ಕತ್ಲಾಗ್ಬಿಟ್ಟಿದೆ. ಇಲ್ಲ ಚೋಟು, ಅವತ್ತೊಂದು ಕಡೆ ರಶ್ಶು, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತಲ್ಲ, ಕಟೌಟ್ಸ್ಗಳನ್ನ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮಾರನೇ ದಿನ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಜ ಕಣು, ಅವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹೌದು, ಕೇಳದ್ ಮತ್ತೆ ಈ ಕಟೌಟ್ಸ್ಗಳನ್ನ ಯಾಕಣ್ಣ ಇಟ್ಟಿರೋದು? ಏನಿಲ್ಲ ಚೋಟು, ಅಪ್ಪಾಜಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 50 ವರ್ಷ ಆಯಿತು. ಈ ಸಂಭ್ರಮ ಒಂದು ಕಡೆ ಆದರೆ, ಕಳೆದ 2 ವರ್ಷದಿಂದ ಪ್ಯಾಂಡಮಿಕ್ ಇದ್ದಿದ್ದರಿಂದ ಇವ್ರ ಬರ್ಡೇ ಸರಿಯಾಗಿ ಆಚರಣೆ ಮಾಡೋಕ್ಕಾಗಲಿಲ್ಲ.
ಅದಕ್ಕೆ ಈ ಸಾರಿ ಇವ್ರ ಬರ್ಡೇನ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಈ ರೀತಿ ಕಟೌಟ್ಸ್ ಜಾತ್ರೆ ಅಂತ ಅಭಿಮಾನಿಗಳು ಪ್ಲ್ಯಾನ್ ಮಾಡಿರೋದು. ಸೂಪರ್ ಅಣ್ಣ. ಅಪ್ಪಾಜಿ ಫ್ಯಾನ್ಸ್ಗೆ ಯಾರು ಸರಿಸಾಟಿ ಇಲ್ಲ. ಯಾವ ಹೀರೋಗೂ ಇಲ್ಲದೆ ಇರೋ ರೆಕಾರ್ಡು ವಿಷ್ಣು ಅಪ್ಪಾಜಿಗೆ ಸೇರಿದೆ. ಅದು ಒಂದೇ ಕಡೆ 51 ಕಟೌಟ್ ನಿಲ್ಲಿಸಿ ಒಳ್ಳೆ ರೆಕಾರ್ಡ್ ಕೊಟ್ಟಿದ್ರಣ್ಣ. ಹ್ಞೂ ಚೋಟು, ಇದೇ ಅಭಿಮಾನಿಗಳ ಸಿಂಹ ಗರ್ಜನೆ. ಪ್ರೌಡ್ ಟು ಬಿ ಫ್ಯಾನ್ ಆಫ್ ವಿಷ್ಣುವರ್ಧನ್. ನಾನು ಕೂಡ ವಿಷ್ಣು ಅಪ್ಪಾಜಿ ಫ್ಯಾನೇ ಕಣ. ಓಕೆ ಚೋಟು, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕೇಶವ್ ವಿಷ್ಣು ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ MVK Hunters.